ಹಲೋ ಎವ್ರಿವನ್. ಎಷ್ಟೋ ಜನ ತುಂಬಾ ಜನ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ರಿಸಲ್ಟ್ ಇದು ಡೇಟ್ ಇನ್ನೂ ಬಿಟ್ಟಿಲ್ಲ, ತುಂಬಾ ವೆಯ್ಟ್ ಆಯ್ತು ಅಂತ ತುಂಬಾ ಕಾಯ್ತಾ ಇದ್ರಿ. ಈಗ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ನ ಟೈಮಿಂಗ್ಸ್ ನ ಬಿಟ್ಟಿದ್ದಾರೆ. ಯಾವತ್ತು ಸೆಪ್ಟೆಂಬರ್ 16ರಿಂದ 26ರವರೆಗೂ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ಆಗುತ್ತೆ. ನನಗೆ ಇದೊಂದು ನೋಟಿಫಿಕೇಶನ್ ತಿಳಿಸಬೇಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ಪ್ರತಿಯೊಬ್ಬರು ಯಾರ್ಯಾರು ತುಂಬಾ ಜನ ಸೈನ್ಸ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಇರೋರಿಗೆಲ್ಲ ತುಂಬಾ ಪೋಸ್ಟ್ ಗಳಿದಾವೆ, ಅವರೆಲ್ಲ ಅಪ್ಲೈ ಮಾಡಿದ್ರೆ ಅವರಿಗೆಲ್ಲರಿಗೂ ಕೂಡ ಈಗ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 16ರಿಂದ ಎಕ್ಸಾಮ್ ಆಗುತ್ತೆ. ತುಂಬಾ ನೆಕ್ಸ್ಟ್ ಮಂತ್ ಅದು ಅಕ್ಟೋಬರ್ ಇಂದ CGL ಕೂಡ ಆಗುವಂತಹ ಪಾಸಿಬಿಲಿಟೀಸ್ ಇದೆ. ಸೊ ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ಡೇಟು ಅನೌನ್ಸ್ ಆಗಿದೆ, ಓಕೆನಾ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇಂದ ಅಫಿಷಿಯಲ್ ನೋಟಿಸ್ ಬಂದಿದೆ. ನೋಡದೇ ಇರೋರು ಚೆಕ್ ಮಾಡ್ಕೊಳ್ಳಿ. ಹಾಗೆ ರೆಗ್ಯುಲರ್ ಅಪ್ಡೇಟ್ಗೆ, ಯಾಕಂದ್ರೆ ತುಂಬಾ ಜನ ನನ್ನ ಟೆಲಿಗ್ರಾಮ್ ಚಾನಲ್ ಇಲ್ಲದೇ ಇರೋದ್ರಿಂದ ನಾನು ವಿಡಿಯೋ ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ನನ್ನ ರೆಗ್ಯುಲರ್ ಅಪ್ಡೇಟ್ಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನನ್ನ ಚಾನಲ್ ಸಬ್ಸ್ಕ್ರಿಪ್ಷನ್ ಇದೆ. ಸೊ ನೀವು ಚಾನಲ್ ಸಬ್ಸ್ಕ್ರಿಪ್ಷನ್ಗೆ ಚಾನಲ್ ಡಿಸ್ಕ್ರಿಪ್ಷನ್ಗೆ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ಗೆ ನೀವು ಸಬ್ಸ್ಕ್ರಿಪ್ಷನ್ ಆದರೆ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ರೆಗ್ಯುಲರ್ ನೋಟಿಫಿಕೇಶನ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿದ್ರೆ ಫಸ್ಟ್ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ ನಿಮಗೆ. ಏನೇ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ನೋಟಿಫಿಕೇಶನ್ ಇದ್ರು ನೀವು ನೋಡ್ತಾ ಇರ್ಬೋದು. ಈಗ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿರೋದಿರ್ಬೋದು, ಯಾರು ಕನ್ನಡದಲ್ಲಿ ಆಲ್ಮೋಸ್ಟ್ ಮಾಡಿ ಹಾಕಿರಲ್ಲ, ಆಲ್ಮೋಸ್ಟ್ ಅವ್ರಿಗೆ ಗೊತ್ತೇ ಇರಲ್ಲ. ಅವರಿಗೆ ನೋಟಿಸ್ ಜಾರಿ ಆಗೋದೊಂದೇ ಗೊತ್ತಿರುತ್ತೆ, ಬಿಕಾಸ್ ಅಡ್ಮಿಷನ್ ಮಾಡ್ಕೋಬೇಕು. ನೋಟಿಸ್ ಬಿಟ್ಟರು ಬರೀ ನಾವು ಕಲಿಸ್ತೀವಿ, ಬಟ್ ಉಳಿದಿದ್ದೇನೋ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಅವ್ರಿಗೆ ಸಿಲೆಬಸ್ಸು ನೆಟ್ಟು ಗೊತ್ತಿರಲ್ಲ, ಅವ್ರಿಗೆ ಟೀಚಿಂಗ್ ಮಾಡೋಕ್ಕೂ ಕಂಟೆಂಟ್ ಕೂಡ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಕ್ಕಂಥದ್ದು. ಬಟ್ ಜಾಯಿನ್ ಮಾತ್ರ ಮಾಡ್ಕೊಂತಾರೆ. ಯಾಕಂತಂದ್ರೆ ಎಲ್ಲದು ಮ್ಯಾಥ್ಸ್ ಅಂತಂದ್ರೆ ಮ್ಯಾಥ್ಸ್ ಅಲ್ಲೂ ತುಂಬಾ ಜನ ಇರುತ್ತೆ. ಈಗ ಮ್ಯಾಥ್ಸ್ ಅಲ್ಲೂ ಬ್ಯಾಂಕಿಂಗ್ ಅಲ್ಲೂ ಕೂಡ ಮ್ಯಾಥ್ಸ್, ಇಂಗ್ಲಿಷು, ರೀಸನಿಂಗು, GK. SSC ಅಲ್ಲೂ ಕೂಡ ಮ್ಯಾಥ್ಸ್, ಇಂಗ್ಲಿಷು, ರೀಸನಿಂಗು, GK. ಬಟ್ ಎರಡರಲ್ಲೂ ಸಿಲೆಬಸ್ ಅಜಗಜಾಂತರ ವ್ಯತ್ಯಾಸ ಐತೆ, ಓಕೆನಾ. ಅದು ಹೆಂಗ್ ವ್ಯತ್ಯಾಸ ಅಂತ ನಿಮ್ಗೆ ಇಲ್ಲಿ ನನ್ನ ಚಾನಲ್ ನಾನು ಬೇಕಿದ್ರೆ ಸಪರೇಟ್ ವಿಡಿಯೋ ಮಾಡಿ ತೋರಿಸ್ತೇನೆ. ಅಜಗಜಾಂತರ ವ್ಯತ್ಯಾಸ ಐತಿ. ಇದಕ್ಕೆ ಪ್ರಿಪೇರ್ ಮಾಡಿದ್ರು ಇದಕ್ಕೆ ಪ್ರಿಪೇರ್ ಮಾಡಕ್ ಆಗಲ್ಲ. ಸೊ ಒಂದೇ ಅಟ್ ಎ ಟೈಮ್ ಪ್ರಿಪೇರ್ ಮಾಡಿದ್ರು ಕೂಡ ಪ್ರಿಲಿಮ್ಸ್ ಅನ್ನು ಮಾಡಬಹುದು. ಸೊ ಹಾಗಾಗಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಸುಮ್ಮನೆ ಅವ್ರು ಹೇಳ್ತಾರೆ ಅಂತಂದು ಎಲ್ಲ ಮಾಡಿದ್ರೆ ಮ್ಯಾಥ್ಸ್ ಎಲ್ಲದೂ ಯಾವುದೋ ಒಂದು ಮ್ಯಾಥ್ಸ್ ಅನ್ನು ಟೀಚ್ ಮಾಡ್ಕೊಂಡು ಯಾವುದೋ ಒಂದನ್ನು ಮಾಡೋಕ್ಕಾಗಲ್ಲ. ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಆಗಿ ಸ್ಟಡಿ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಮಾಡಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಕ್ ಹೋದ್ರೆ ನಿಮ್ಗೆ ಸೆಲೆಕ್ಷನ್ ಆಗಲ್ಲ. ಸೊ ನೋಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೇನೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಿಪೇರ್ ಆಗೋದು ಹೇಗೆ ಅಂತ. ಸೊ ಸೆಲೆಕ್ಷನ್ ಪೋಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ ಅಂತೀನಿ, ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಸೆಲೆಕ್ಷನ್ ಪೋಸ್ಟ್ ಎಕ್ಸಾಮ್ ನೆಕ್ಸ್ಟ್ ಮಂತ್ 16ರಿಂದ 26 ದಿನ ಆಗುತ್ತೆ. ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ CGLದು ಕೂಡ ಡೇಟು ಅನೌನ್ಸ್ ಆಗುತ್ತೆ. ಇನ್ನು ಅನೌನ್ಸ್ ಆಗಿಲ್ಲ, 100% ಅನೌನ್ಸ್ ಆಗುತ್ತೆ. ಇದು ಮುಗಿದ ತಕ್ಷಣ ಅದೇ ಆಗುತ್ತೆ, ಯಾಕಂದ್ರೆ ಇದು ಮುಗಿದ ತಕ್ಷಣ ಅದ್ರ ನೋಟಿಫಿಕೇಶನ್ ಬಂದಿರೋದು. ಓಕೆ, ಥ್ಯಾಂಕ್ ಯು.